ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಾರಕಿಹೊಳಿ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗಮನಿಸಬೇಕು ಅಂತ ಹೇಳಿ ಸಚಿವ ಎಂ.ಬಿ. ಪಾಟೀಲ್ ಬೆಂಗಳೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಕೊನೆಯ ಚುನಾವಣೆ ಆಗಿರಬಹುದು, ಆದರೆ ಮುಂದೆಯೂ ಕೂಡ ಅವರ ನಾಯಕತ್ವದ ಅಗತ್ಯವಿದೆ. ಚುನಾವಣೆ ಕೊನೆಯದಾಗಿರಬಹುದು, ಬಟ್ ನಾಯಕತ್ವಕ್ಕೆ ಕೊನೆ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ತುಮಕೂರಿಗೆ ಹೋಗಿದ್ರೆ ಪರಂ ಬಗ್ಗೆ ಹೇಳ್ತಾ ಇದ್ರು. ಇದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚೋದು ಬೇಡ. ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವರು ಕೊನೆ ಆಗಿರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಅವ್ರ ಮುಂದೆ ನಮಗೆ ಅವರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತು ದಿವಸ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ, ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಮಾತನಾಡಿದ್ದಾರೆ. ಯತೀಂದ್ರ ಇವತ್ತು ತುಮಕೂರಿಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾಯಿದ್ರು. ಕನಕಪುರಕ್ಕೆ ಹೋದರೆ ಇವತ್ತು ಅವರು DK ಶಿವಕುಮಾರ್ಗೂ ಮಾತಾಡ್ತಾಯಿದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಕೂತ್ಕೊಂಡು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಇದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗ ಇಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಇವ್ರು ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು ಎಂ.ಬಿ. ಪಾಟೀಲ್ ಹಿಂಗೆ ಆಗಲಿತ್ತು ಅವರ ಆಶಯಗಳನ್ನ ದಿವಸ ವ್ಯಕ್ತಪಡಿಸ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಸಿಎಂ ಕುರ್ಚಿಗೆ ಸಾಕಷ್ಟು ಜನ ಅರ್ಹರಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಸಮರ್ಥರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಅಥವಾ ಮುಖ್ಯಮಂತ್ರಿ ಆಗಲಿಕ್ಕೆ ಸಮರ್ಥ ನಾಯಕರು ಅನೇಕರಿದ್ದಾರೆ ಅಂತ ಹೇಳಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ನಮ್ಮ ಯಾರದೇ ಕ್ಲೇಮ್ ಇವತ್ತು ಸರ್ ಮಾಡ್ಕೊ ಸ್ವಾಭಾವಿಕ ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ.ಬಿ. ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. DK ಶಿವಕುಮಾರ್ ಅವರು ಸಮರ್ಥ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥ ಇದ್ದಾರೆ, ಪರಮೇಶ್ವರ್ ಅವರು ಸಮರ್ಥ ಇದ್ದಾರೆ, ರಾಮಲಿಂಗಡಿ ಅವರು ಸಮರ್ಥ ಇದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥ ಇದ್ದಾರೆ, ಭಾಳಷ್ಟು ಜನ ಸಮರ್ಥ ಇದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ಲೀಡರ್ಶಿಪ್ ಭಾಳಷ್ಟು ಇದೆ ನಮ್ಮಲ್ಲಿ. BJP ಥರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ನೋಡಿ ನಮ್ಮ ಯಾರದೇ ಕ್ಲೇಮ್ ಇವತ್ತು ಸರ್ ಮಾಡ್ಕೊ ಸ್ವಾಭಾವಿಕ ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ.ಬಿ. ಪಾಟೀಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. DK ಶಿವಕುಮಾರ್ ಅವರು ಸಮರ್ಥ ಇದ್ದಾರೆ.